ಶುಗರ್ ಅಥವಾ ಡಯಾಬಿಟಿಸ್ ಜಾಸ್ತಿ ಆದರೆ ಸೆಕ್ಸ್ ಪ್ರಾಬ್ಲಮ್ ಗ್ಯಾರಂಟಿ ಬರುತ್ತೆ ಅಂತೇಳಿ ತುಂಬ ಜನಕ್ಕೊಂದು ತಪ್ಪು ಕಲ್ಪನೆ ಇದೆ. ಡಯಾಬಿಟಿಸ್ ಬರೋದೇ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸಿಂದ. ಯಾವಾಗ ಡಯಾಬಿಟಿಸ್ ಕಂಟ್ರೋಲ್ ಆಗಲ್ಲ, ನಮ್ಮ ಸೆಕ್ಸ್ ಹಾರ್ಮೋನು ಸಹ ಇಂಬ್ಯಾಲೆನ್ಸ್ ಆಗತ್ತೆ. ಆವಾಗ ಸೆಕ್ಷುವಲ್ ಪ್ರಾಬ್ಲಮ್ಮು ಬರುತ್ತೆ. ಮೆನ್ನಲ್ಲಿ ಎರೆಕ್ಷನ್ ಪ್ರಾಬ್ಲಮ್ಮು, ಸೆಕ್ಸ್ ಬಗ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿ, ಸೆಕ್ಸ್ ಬಗ್ಗೆ ಇಂಟ್ರೆಸ್ಟ್ ಆಗಲಿ ಕಡಿಮೆ ಆಗುತ್ತೆ. ವುಮನ್ನಲ್ಲಿ ವೆಜೇನ ಡ್ರೈನೆಸ್ ಇರುತ್ತೆ. ಸೆಕ್ಸ್ ಮಾಡಿದಾಗೆಲ್ಲ ಪೇಯ್ನು ಮತ್ತು ಇನ್ಫೆಕ್ಷನ್ ಆಗುತ್ತೆ, ಮತ್ತು ಸೆಕ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಕಡಿಮೆ ಆಗುತ್ತೆ. ಇಲ್ಲಿ ಮಾಡಬೇಕಾಗಿರೋದು ಮೇಯ್ನ್ ಏನಂದರೆ, ಒಂದು ಶುಗರ್ನ ಕಂಟ್ರೋಲ್ ಮಾಡ್ಕೋಬೇಕು, ಜೊತೆಗೆ ಒಂದು ಸೆಕ್ಸಾಲಜಿಸ್ಟಿಗೆ ತೋರಿಸ್ಕೊಂಡು ಒಂದು ಸೆಕ್ಸ್ ಪ್ರಾಬ್ಲಮ್ಗೆ ಟ್ರೀಟ್ಮೆಂಟ್ ತೊಗೋಬೇಕು. ಆವಾಗ ನಾರ್ಮಲ್ ಆಗತ್ತೆ. ಸೊ ಸೆಕ್ಷುವಲ್ ಎಂಜಾಯ್ಮೆಂಟು ಕಂಟಿನ್ಯೂ ಆಗತ್ತೆ. ಅಂದರೆ ಡಯಾಬಿಟಿಸ್ ಬರ್ತಿದ್ದಂಗೆ ಸೆಕ್ಸ್ ಪ್ರಾಬ್ಲಮ್ಮು ಪರ್ಮನೆಂಟ್ ಅಲ್ಲ.